ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. 29 ಇದು ರೀಸೆಂಟ್ ಆಗಿ ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ವಿಧು ಅಂಡ್ ಪ್ರೀತಿ ಅಸ್ರಾನಿ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಸತ್ಯ ತನ್ನ ಊರಲ್ಲಿ ಜಾತಿ ಧರ್ಮಗಳ ಮಧ್ಯೆ ನಡೀತಾ ಇರುವಂತಹ ಸಂಘರ್ಷದಲ್ಲಿ ಸಿಕ್ಕಾಕೊಂಡು ಅವನ ಕಾಲ್ ಮೇಲೆ ಅವನು ನಿಂತ್ಕೊಳ್ಳಕ್ ಆಗ್ದೇನೆ ಒದ್ದಾಡ್ತಾ ಇರ್ತಾನೆ. ಈ ಎಲ್ಲಾ ಗೊಡವೆಗಳಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಸತ್ಯ ತನ್ನ ಊರಾದ ಸೇಲಂನ ಬಿಟ್ಟು ಚೆನ್ನೈಗೆ ಬರ್ತಾನೆ. ಚೆನ್ನೈನ ಒಂದು IT ಕಂಪ್ನಿಯಲ್ಲಿ ಅವನಿಗೆ ಒಂದು ಕೆಲಸ ಸಿಗುತ್ತೆ. ಹಾಗೂ ಅವನ ಜೀವನದಲ್ಲಿ ಅವನು ಬೇಗ ಸೆಟ್ಲ್ ಆಗೋ ಸಲುವಾಗಿ ಒಂದಷ್ಟು ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ದಿನಗಳು ಕಳೆದಂತೆ ಸತ್ಯನ ಜೀವನದಲ್ಲಿ ವಿಜಯಲಕ್ಷ್ಮಿ ಅನ್ನೋ ಒಂದು ಹುಡುಗಿಯ ಎಂಟ್ರಿ ಆಗುತ್ತೆ. ಸತ್ಯ ಕೆಲಸ ಮಾಡ್ತಿದ್ದಂತಹ IT ಕಂಪ್ನಿಯಲ್ಲಿ ವಿಜಿನೂ ಸಹ ಜೂನಿಯರ್ ಆಗಿ ಸೇರ್ಕೊಂತಾಳೆ. ಅಲ್ಲಿಂದ ಸತ್ಯ ಮತ್ತು ವಿಜಿಯ ಪ್ರೇಮ ಕಥೆ ಶುರು ಆಗುತ್ತೆ. ಈ ಲವ್ ಸ್ಟೋರಿಯಲ್ಲಿ ಬರುವಂತಹ ಅಡೆತಡೆಗಳು ಮತ್ತೆ ಆ ಅಡೆತಡೆಗಳನ್ನೆಲ್ಲ ದಾಟಿ ವಿಜಯ್ ಮತ್ತು ಸತ್ಯ ಮದುವೆ ಆಗಕ್ಕಾಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲಂನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ಗೆ ಬರೋದಾದ್ರೆ, ವಿಧು ಆಸ್ ಸತ್ಯ ಈ ಫಿಲಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಜಸ್ಟ್ ಆವರೇಜ್ ಅಂತ ಅನಿಸ್ತು ನನಗೆ. ಎಸ್ಪೆಷಲಿ ಕೆಲವೊಂದು ಎಮೋಷನಲ್ ಸೀನ್ಸ್ ಅಲ್ಲಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು. ಪ್ರೀತಿ ಅಸ್ರಾನಿ ಆಸ್ ವಿಜಯಲಕ್ಷ್ಮಿ ಈ ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಅವರನ್ನು ಸೇರಿ ಎಲ್ಲಾ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಆಕ್ಟಿಂಗ್ ವೈಸು ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಲವ್ ಸ್ಟೋರಿನ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾ ಆಗಿ ತಗೊಂಡೋಗಿದ್ದಾರೆ. ವಿಜಯ್ ಮತ್ತು ಸತ್ಯ ಇವರಿಬ್ಬರ ಮಧ್ಯ ಲವ್ ಸ್ಟೋರಿ ಸ್ಮೂತ್ ಆಗಿ ಹೋಗ್ಬೇಕಾದ್ರೆ ಇಂಟರ್ವಲ್ಗಿನ ಮುಂದೆ ಆಗಬಹುದಾದಂತಹ ಅನಾಹುತಗಳ ಬಗ್ಗೆ ಆಡಿಯನ್ಸ್ಗೆ ಒಂದು ಝಲಕ್ ಕೊಡೋದ್ರ ಮೂಲಕ ಸೆಕೆಂಡ್ ಹಾಫ್ ಮೇಲೆ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಫಸ್ಟ್ ಹಾಫ್ ನ ಎಂಡ್ ಮಾಡ್ತಾರೆ. ಫಸ್ಟ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಸ್ಲೋ ಆಗಿದ್ರು ಸ್ಟೋರಿ ಟೆಲ್ಲಿಂಗು ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ನನಗೆ ಫಸ್ಟ್ ಹಾಫ್ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಎಮೋಷನಲ್ ಸೀನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಹೀರೋ ಮತ್ತು ಹೀರೋಯಿನ್ ರೊಮ್ಯಾನ್ಸ್ ಇದಿಷ್ಟೇ ಹೊರತು ಇದರಿಂದ ಆಚೆ ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಹೋಗಿರಲ್ಲ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ರೊಮ್ಯಾನ್ಸ್ ಜೊತೆಗೆ ಆಕ್ಷನ್ ಮತ್ತೆ ಎಮೋಷನ್ ಎಲ್ಲಾ ಎಲಿಮೆಂಟ್ಸ್ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ ಸಮ್ ಪಾಯಿಂಟ್ ಫಿಲಮ್ ಔಟ್ ಆಫ್ ದ ಟ್ರ್ಯಾಕ್ ಹೋಗುತ್ತೆ. ಆದ್ರೂ ಫೈನಲಿ ಅದು ಮೇನ್ ಪ್ಲಾಟ್ ನ ಸ್ಟ್ರಾಂಗ್ ಮಾಡೋದಕ್ಕೆ ಯೂಸ್ ಆಗಿದೆ. ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ಫಿಲಮ್ ನ ಫೀಲ್ ಗುಡ್ ಆಗಿ ಎಂಡ್ ಮಾಡಿರೋದು ನನಗೆ ಲೈಕ್ ಆಯ್ತು. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಸೆಕೆಂಡ್ ಹಾಫ್ ಸಹ ನನಗೆ ಡೀಸೆಂಟ್ ವಾಚ್ ಅಂತ ಅನಿಸ್ತು. ನಾನು ಈ ಫಿಲಮ್ ನ ಕನ್ನಡ ಡಬ್ಬಿಂಗ್ ಅಲ್ಲೇ ನೋಡಿದೆ. ಯೂಶಲಿ ಬೇರೆ ಲ್ಯಾಂಗ್ವೇಜಸ್ ಕನ್ನಡ ಡಬ್ಬಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಸಾಂಗ್ಸ್ ಕೇಳೋದಕ್ಕಾಗಲ್ಲ, ಆ ತರ ಇರುತ್ತೆ. ಬಟ್ ಈ ಫಿಲಮ್ ಅಲ್ಲಿ ಸಾಂಗ್ಸ್ ಕನ್ನಡ ಡಬ್ಬಿಂಗ್ ಅಲ್ಲೂ ಚೆನ್ನಾಗಿ ಬಂದಿದೆ. ನನಗೆ ಅದು ಸರ್ಪ್ರೈಸಿಂಗ್ ಪ್ಯಾಕೇಜ್. ಜನರಲ್ ಆಗಿ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಲವ್ ಬ್ರೇಕಪ್ ಆದ್ಮೇಲೆ ಹುಡುಗರು ಗಡ್ಡ ಬಿಟ್ಕೊಂಡು ದೇವದಾಸ್ ಆಗಿ ಆಡೋದನ್ನ ತೋರಿಸಿರ್ತಾರೆ. ಆದ್ರೆ ಡೈರೆಕ್ಟರ್ ಈ ಫಿಲಮ್ ಅಲ್ಲಿ ಆ ರೂಟೀನ್ ಟೆಂಪ್ಲೇಟ್ ಇಂದ ಆಚೆ ಬಂದು ಸ್ಕ್ರೀನ್ ಪ್ಲೇನ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಮ್. ಇನ್ನು ನೆಗೆಟಿವ್ಸ್ ಬಗ್ಗೆ ಹೇಳೋದಾದ್ರೆ, ಸೆಕೆಂಡ್ ಹಾಫ್ ನೋಡಿದ್ಮೇಲೆ ನನಗೆ ಫಸ್ಟ್ ಹಾಫ್ ಇಂಟ್ರೋಲ್ ಅಲ್ಲಿ ಆಡಿಯನ್ಸ್ ಗೆ ಕೊಟ್ಟಿರುವಂತಹ ಜಲಕ್ಕಿಗೂ ಸೆಕೆಂಡ್ ಹಾಫ್ ಅಲ್ಲಿ ನಡೆಯುವಂತಹ ಇನ್ಸಿಡೆಂಟ್ಸ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನಿಸ್ತು. ಆ ಪಾಯಿಂಟ್ ಅಲ್ಲಿ ಡೈರೆಕ್ಟರ್ ಆಡಿಯನ್ಸ್ ಗೆ ಫೇಕ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿರೋದು ನನಗೆ ಲೈಕ್ ಆಗ್ಲಿಲ್ಲ. ಇನ್ನು ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾಸ್ ನ ಇಷ್ಟಪಡೋರಾದ್ರೆ ಈ ಫಿಲಮ್ ನಿಮ್ಗೆ ಮಸ್ಟ್ ವಾಚ್ ಇಲ್ಲದೆ ಹೋದ್ರೂ ಒಂದ್ಸಲ ನೋಡೋದಕ್ಕೆ ಅಡ್ಡಿ ಇಲ್ಲ. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.